ಪ್ರಧಾನಿ ಮೋದಿ ಸಂಪುಟದಲ್ಲಿ ಕರ್ನಾಟಕದ 5 ಅವಕಾಶ ನೀಡಲಾಗಿದ್ದು ಖಾತೆ ಹಂಚಿಕೆ ಕೂಡ ಮಾಡಲಾಗಿದೆ. ಅದರಲ್ಲೂ ಪ್ರಹ್ಲಾದ್ ಜೋಶಿ ಹಾಗೂ ನಿರ್ಮಲಾ ಸೀತಾರಾಮನ್ಗೆ ಮತ್ತೆ ಪ್ರಮುಖ ಖಾತೆಯನ್ನ ನೀಡಲಾಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಪ್ರಹ್ಲಾದ್ ಜೋಶಿಗೆ ಮತ್ತೆ ಮಹತ್ವದ ಖಾತೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಹೊಣೆ. ಪ್ರಹ್ಲಾದ್ ಜೋಶಿ ರಾಜ್ಯ ಬಿಜೆಪಿಯ ಪ್ರಬಲ ನಾಯಕ ಹಾಗೂ ಬಿಜೆಪಿ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕ ಹೊಂದಿರುವ ಸಂಸದ. ಮೋದಿ ಸರ್ಕಾರದಲ್ಲಿ ಮಹತ್ವದ ಹುದ್ದೆ ನಿರ್ವಹಿಸಿರುವ ಇವರಿಗೆ ಮತ್ತೆ ಈ ಬಾರಿಯೂ ಪ್ರಮುಖ ಖಾತೆ ನೀಡಲಾಗಿದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಜವಾಬ್ದಾರಿ ನೀಡಲಾಗಿದೆ. ಕಳೆದ ಬಾರಿ ಸಂಸದೀಯ ಅವ್ಯವಹಾರ ಖಾತೆ ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ಈ ಬಾರಿ ಬದಲಾವಣೆ ಮಾಡಲಾಗಿದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಜೊತೆಗೆ ನವೀಕರಿಸಬಹುದಾದ ಇಂಧನ ಇಲಾಖೆಯ ಹೊಣೆ ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ಗೆ ಮತ್ತೆ ಹಣಕಾಸು ಖಾತೆ. ಕರ್ನಾಟಕ ರಾಜ್ಯಸಭೆಗೆ ಆಯ್ಕೆಯಾಗಿರುವ ನಿರ್ಮಲಾ ಸೀತಾರಾಮನ್ಗೆ ಮತ್ತೆ ಹಣಕಾಸು ಖಾತೆ ಸಿಕ್ಕಿದೆ. ಕಳೆದ ಬಾರಿ ಇದೇ ಖಾತೆ ನಿರ್ವಹಿಸಿ ಮೋದಿ ಸಂಪುಟದಲ್ಲಿ ಮೆಚ್ಚುಗೆ ಪಡೆದಿದ್ರು. ಹೀಗಾಗಿ ಎರಡನೇ ಬಾರಿಗೂ ಮೋದಿ ಸಂಪುಟದಲ್ಲಿ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇನ್ನು ಪ್ರಮುಖ ಖಾತೆಗಳನ್ನು ಬಿಜೆಪಿ ತನ್ನ ಬಳಿಯೇ ಉಳಿಸಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗೊಬ್ಬರ ಕೇಳಿದ ರೈತರ ಮೇಲೆ ಗೋಲಿಬಾರ್ ಮಾಡಿ 16 ವರ್ಷ ಪೂರೈಸಿದ್ದು ರೈತ ಹುತಾತ್ಮ ಆಚರಣೆಯನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬೃಹತ್ ಹೋರಾಟ ನಡೆಸಿದ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಹಾವೇರಿ ರೈತರ ಗೋಲಿಬಾರ್ಗೆ 16 ವರ್ಷ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೈತರಿಂದ ರೈತ ಹುತಾತ್ಮ ದಿನಾಚರಣೆ. ಎರಡು 2008 ಜೂನ್ 10ರಂದು ಹಾವೇರಿಯಲ್ಲಿ ಗೊಬ್ಬರ ಸಿಗದಿದ್ದಕ್ಕೆ ಹೋರಾಟ ಮಾಡುತ್ತಿದ್ದ ರೈತರ ಹೋರಾಟಕ್ಕೆ ಗೋಲಿಬಾರ್ ನಡೆದಿತ್ತು. ಆ ಗೋಲಿಬಾರ್ನಲ್ಲಿ ರೈತರಾದ ಸಿದ್ಲಿಂಗಪ್ಪ ಚೂರಿ, ಪುಟ್ಟಪ್ಪ ಹೊನ್ನತ್ತಿ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದರು. ಹಾವೇರಿ ಗೋಲಿಬಾರ್ ನಡೆದು 16 ವರ್ಷ ತುಂಬಿತ್ತು. ರೈತರೆಲ್ಲ ಸೇರಿ ರೈತ ಹುತಾತ್ಮ ದಿನಾಚರಣೆ ಮಾಡಿದರು. ಹಾವೇರಿಯ ಹೊಸಮನೆ ಸಿದ್ದಪ್ಪ ವೃತ್ತದಲ್ಲಿರುವ ಮೃತ ರೈತರ ವೀರಗಳಿಗೆ ಮಾಲಾರ್ಪಣೆ ಮಾಡಿ ಗೋಲಿಬಾರ್ ನಡೆದು 16 ವರ್ಷ ಕಳೆದರೂ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಬೀಜ ಗೊಬ್ಬರ ಸಿಗುತ್ತಿಲ್ಲವೆಂದು ರೈತರು ಆಕ್ರೋಶ ಹೊರಹಾಕಿದರು. ಗೋಲಿಬಾರ್ ಆಗಿತ್ತು, ಅದು ಗೊಬ್ಬರ ಕೇಳಕ್ಕೆ ಬಂದ ರೈತನ ಮೇಲೆ ಇವತ್ತು ಹುತಾತ್ಮ ರೈತ ದಿನಾಚರಣೆ ಜೊತೆಗೆ ಇದನ್ನು ಹೋರಾಟದ ದಿನವಾಗಿ ಮಾಡಿ ನಾವು ಇವತ್ತು ಹೋರಾಟ ಮಾಡಿದ್ವಿ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟವಿ. ಅದರ ಸ್ಪಷ್ಟ ಬರ್ದವಿ, ಏನು ಬೆಳೆ ವಿಮೆದಾಗ ನಮಗೆ ಮೋಸ ಆಗೈತಿ, ಅವರು ಭಾಳಷ್ಟು ದುಡ್ಡು ಕೊಡೋದ ಗಂಟು ಹಾಕಾಕತ್ತಾರ. ಬೆಳೆ ವಿಮೆದಾಗ ಪರಿಹಾರನ ಕೇಂದ್ರ ಸರ್ಕಾರದಿಂದ ಬಂದದ್ದು ದಾಟ ನಮಗೆ ದುಡಿರಿ, ರಾಜ್ಯ ಸರ್ಕಾರದವ್ರು ಏನೂ ಹಾಕಿಲ್ಲ. NDRF ಅಷ್ಟ ಕೊಟ್ಟಿರಿ, SDRF ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಮಧ್ಯಂತರ ಬೆಳೆ ವಿಮೆ ಪರಿಹಾರವನ್ನು ಕೊಟ್ಟು ಸುಮ್ಮನಾಗಿ ಬಿತ್ತನೆ ಬೀಜಗಳ ಬೆಲೆ ಹೆಚ್ಚಳವಾಗಿದ್ದನ್ನು ಸರಿಪಡಿಸಬೇಕು. ಕೊರತೆಯಾಗಿರುವ DAP ಗೊಬ್ಬರ ಸಮಸ್ಯೆ ಪರಿಹರಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಹೊಸಮನೆ ಸಿದ್ದಪ್ಪ ವೃತ್ತದಲ್ಲಿ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಮಟ್ಟದಲ್ಲಿ ಆ ಅಬ್ಜೆಕ್ಷನ್ ಸರಿಗಿಲ್ಲ ಅಂದ್ಬಿಟ್ಟು ನಾವು ರಿಜೆಕ್ಟ್ ಮಾಡಿದ್ವಿ. ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಕಮಿಟಿಗೆ ಅವರು ಅಪೀಲ್ ಹೋಗಿದ್ರು. ಆ ಕಮಿಟಿನೂ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಕೊನೆಯ ಅವಕಾಶ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಲಿರುತ್ತೆ, ಅಲ್ಲಿಗೆ ಸಲ್ಲಿಸಿದ್ದಾರೆ. ಅಲ್ಲಿ ಅದು ವಿಲೇ ಆಯಿತು ಅಂದರೆ ಆಮೇಲೆ ಇವ್ರದ್ದು ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಅದು ಬರುತ್ತೆ. ಅದನ್ನು ಹೊರತುಪಡಿಸಿ ಅವರು ಬೆಳೆ ಪರಿಹಾರದ ಬಗ್ಗೆ ಕೆಲವೊಂದು ಬೇಡಿಕೆಗಳಿಟ್ಟಿದ್ರು. ಇದನ್ನಾಗಲೇ ಸರ್ಕಾರಕ್ಕೆ ಅವರ ಮನವಿ ಪತ್ರ ಏನಿದೆ ಅದನ್ನು ನಾವು ಮುಂದೆ ಕಳಿಸಿದ್ದೀವಿ. ರೈತರ ಮೇಲೆ ಗೋಲಿಬಾರ್ ನಡೆದು 16 ವರ್ಷ ಕಳೆದರು. ಹಾವೇರಿಯಲ್ಲಿ ಮಾತ್ರ ಪ್ರತಿ ವರ್ಷ ಬಿತ್ತನೆ ಬೀಜ ಗೊಬ್ಬರಕ್ಕಾಗಿ ರೈತರ ಪರದಾಟ ನಿಂತಿಲ್ಲ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕಿದೆ. ಮಾರುತಿ BM